स्वस्त्यस्तु सतां हरिः ओम्। पालितो धर्मपक्षोऽयम् विष्णुना प्रभविष्णुना मन्ये विष्णुमिमं जातं रामं तेजोभिरीदृशैः। ಮಾಲ್ಯವಾನ್ ರಾಕ್ಷಸರಲ್ಲಿ ಹಿರಿಯನಾದ ಆ ರಾವಣನಿಗೆ ಮತ್ತಷ್ಟು ಎಚ್ಚರಿಕೆಯನ್ನು ಕೊಡುವ ದೃಷ್ಟಿಯಿಂದ ಯಾಕಂದ್ರೆ ಅವನು ಮಗಳನ್ನು ಕೊಟ್ಟ ಮಾವ ಆದ್ರಿಂದ ಒಂಥರ ಗುರುಸ್ಥಾನೀಯ. ಅವನ ಉದ್ದೇಶ ಏನು? ರಾವಣನ ಮರ್ಯಾದೆ ತೆಗಿಬೇಕು, ಅಥವಾ ರಾವಣನಿಗೆ ರಾಕ್ಷಸನ್ನೇ ಅವನು ಸ್ವತಃ ತಾನು ರಾಕ್ಷಸನಾಗಿಯೂ ಕೂಡ ಕೆಲವು ಪ್ರಜ್ಞಾವಂತಿಕೆಯಿಂದ ಕೆಲಸ ಮಾಡಬೇಕು. ಯಾವ ಕಾಲದಲ್ಲಿ ಗೆಲುವಾಗುತ್ತೆ, ಯಾವ ಕಾಲದಲ್ಲಿ ಸೋಲಾಗುತ್ತೆ ಅನ್ನೋದನ್ನೆಲ್ಲ ಮನದಟ್ಟು ಮಾಡಿಕೊಂಡು ನಾವು ಕೆಲಸ ಮಾಡಬೇಕು. ಇದು ರಾಕ್ಷಸರ ಕಾಲ ಅಲ್ಲ, ಇದು ದೇವತೆಗಳ ಕಾಲ. ದೇವತೆಗಳ ಕಾಲದ ಈ ಕೆಟ್ಟ ಸಂದರ್ಭವನ್ನ ನಾವು ಏನು ಗಳಿಸ್ಲಿಕ್ಕೆ ಆಗುದಿಲ್ಲ. ಅದರಿಂದಾಗಿ ಬೇಡ ಅಂತ ಅವನು ಎಚ್ಚರಿಕೆ ಕೊಡ್ತಾ, ಅವನು ಧರ್ಮದ ಪಕ್ಷದವನಾದ್ರಿಂದ ಎಲ್ಲವನ್ನು ನಡೆಸಬಲ್ಲ ವಿಷ್ಣುವೇ ಈಗ ರಾಮನಾಗಿ ಇಂಥ ತೇಜೋಂಶದಿಂದ ಕೂಡಿ ಬಂದಿದ್ದಾನೆ ಅಂತ ಹೇಳಿ ಮುಂದೆ ಇನ್ನಷ್ಟು ಕೆಲವು ಎಚ್ಚರಿಕೆಯ ಮಾತುಗಳನ್ನು ಹೇಳ್ತಾನೆ. ಮೇಘ ಅವರು ಹೇಳಿ. ಸಂಧೀಯತಾಂ ರಾಘವೇಣ ಸಂಧೀಯತಾಂ ರಾಘವೇಣ ಸಂಧೀಯತಾಂ ರಾಘವೇಣ ದೀಯತಾಂ ತಾತ ಮೈಥಿಲಿ ದೀಯತಾಂ ತಾತ ಮೈಥಿಲಿ ದೀಯತಾಂ ತಾತ ಮೈಥಿಲಿ ಇತಿ ತೇನೋದಿತಂ ಶ್ರುತ್ವಾ ಇತಿ ತೇನೋದಿದಂ ಶ್ರುತ್ವಾ ಇತಿ ತೇನೋದಿದಂ ಶ್ರುತ್ವಾ ಕ್ರುದ್ಧಃ ಪ್ರೋವಾಚ ರಾವಣ ಕ್ರುದ್ಧ ಪ್ರೋವಾಚ ರಾವಣ ಕ್ರುದ್ಧ ಪ್ರೋವಾಚ ರಾವಣ. ರಾಘವೇಣ ಸಹ ಸಂಧೀಯತಾಂ, ರಾಘವನ ಜೊತೆಗೆ ಸಂಧಾನ ಮಾಡು. ಮೈಥಿಲಿ ತಾತ ದೀಯತಾಂ, ಸೀತೆಯನ್ನ ಮರಳಿ ಒಪ್ಪಿಸಿಬಿಡು. ಇತಿ ತೇನೋದಿತಂ, ಹೀಗೆ ಅಂತ ಮಾಲ್ಯವಾನ್ ಹೇಳಿದ. ಇದು ಶ್ರುತ್ವ ಕ್ರುದ್ಧ ರಾವಣ ಪ್ರೋವಾಚ, ಕೋಪಗೊಂಡ ರಾವಣ ಹೀಗೆಂದ. ರಾಘವೇಣ ಸಂಧೀಯತಾನ್ ಮೈಥಿಲಿ ದೀಯತಾನ್, ಮಗು ರಾಘವನ ಜೊತೆಗೆ ಸಂಧಾನ ಮಾಡಿಕೋ, ಸೀತೆಯನ್ನು ಒಪ್ಪಿಸಿಬಿಡು, ಇದು ನಿನಗೆ ಕ್ಷೇಮ ಅಂತ ಹೇಳಿದೊಡನೆ ಕೋಪಗೊಂಡ ರಾವಣ ಇಂತೆಂದ ಅನ್ನೋದು ಆ ಶ್ಲೋಕದ ಒಟ್ಟು ಭಾವ. ತಾತ ಮಗು ಅಂತ ಅರ್ಥ. ರಾವಣ ಸಂಧೀಯತಾಂ ಲೋಟ್ ಪ್ರಥಮ ಏಕ, ರಾಘವೇಣ ತೃತೀಯ ಏಕ, ದೀಯತಾಂ ಲೋಟ್ ಪ್ರಥಮ ಏಕ, ಧಾನ್ಯ ದಾನೆ ಅದು ಧಾನ್ಯ ಧಾರಣ ಪೋಷಣೆಯೋ. ತಾತ ಸಂಬೋಧನಾ ಪ್ರಥಮ, ಮೈಥಿಲಿ ಸ್ತ್ರೀಲಿಂಗ ಪ್ರಥಮ ಏಕ, ಇತಿ ಅವ್ಯಯ, ತೇನ ತೃತೀಯ ಏಕ, ಉದಿತಂ ಉದಿತಂ ಹೇಳಿದ್ದನ್ನು ನಪುಂಸಕಲಿಂಗ ದ್ವಿತೀಯ ಏಕ, ಕ್ರುದ್ಧ ಪುಲ್ಲಿಂಗ ಪ್ರಥಮ ಏಕ, ಪ್ರ ಉವಾಚ ಪ್ರೋವಾಚ, ಉವಾಚ ವಚ ಪರಿಭಾಷಣೆ ಲಿಟ್ ಪ್ರಥಮ ಏಕ, ರಾವಣ ಪುಲ್ಲಿಂಗ ಪ್ರಥಮ ಏಕ. ನವನಿಧಿ ಅವರು ಹೇಳಿ. ನಾನು ರೂಪ ಇತಿ ತ್ಯಕ್ತಃ ನಾನು ರೂಪ ಇತಿ ತ್ಯಕ್ತಃ ನಾನು ರೂಪ ಇತಿ ತ್ಯಕ್ತಃ ಪಿತ್ರಾದೀನೋ ವನಂಗತಃ ಪಿತ್ರಾದೀನೋ ವನಂ ಗತಃ ಪಿತ್ರಾದೀನೋ ವನಂ ಗತಃ ಜೇತಾ ಕಿಂ ಮಾನವೋ ರಾಮ ಜೇತಾ ಕಿಂ ಮಾನವೋ ರಾಮ ಜೇತಾ ಕಿಂ ಮಾನವೋ ರಾಮ ಶುದ್ರೈ ಶಾಖಾ ಮೃಗೈರ್ವೃತ ಶುದ್ರೈ ಶಾಖಾ ಮೃಗೈವ್ರತ ಶುದ್ರೈ ಶಾಖಾ ಮೃಗೈವ್ರತ.
ಪಿತ್ರ ದೀನಃ ನಾನುರೂಪಃ ಇತಿ ತ್ಯಕ್ತಃ. ಪಿತ್ರ ದಶರಥನಿಂದ ಇವನು ರಾಜ್ಯ ರಕ್ಷಣೆ ಮಾಡುವುದರಲ್ಲಿ ಯೋಗ್ಯನಲ್ಲ, ಇವನು ವೇಸ್ಟ್, ಇವನಿಂದ ಏನು ಆಗಲ್ಲ, ಬರೀ ನಾರುಡಿ ಮಾಡಿ ಇಟ್ಕೊಂಡು ಕಾಡಿನ ತಪಸ್ ಮಾಡ್ಲಿಕ್ಕೆ ಯೋಗ್ಯ ಇವನು ಅಂತ ಹೇಳಿ ತಂದೆ ನಾನುರೂಪ, ಇವನು ರಾಜ್ಯಕ್ಕೆ ಯೋಗ್ಯನಾದವನಲ್ಲ ಇತಿ ತ್ಯಕ್ತಃ, ಹಾಗಂತ ಹೇಳಿ ಅವನನ್ನ ಬಿಟ್ಟುಬಿಟ್ಟ. ಆದ್ರಿಂದಾಗಿ ಏನಾಯ್ತು, ಈ ದೀನನಾದ ದರಿದ್ರನಾದಂತಹ ರಾಮಚಂದ್ರ ವನಂಗತಃ ಕಾಡಿಗೆ ಬಂದ. ಅಪ್ಪ ಬಿಟ್ಟ ಮೇಲೆ ಎಲ್ಲೋಗ್ಲಿ, ಮನೇಲಿ ಸೇರಿಸ್ಕೊಳ್ಳಿಲ್ಲ ಅಂದ್ಮೇಲೆ ಕಾಡಿಗೆ ಬಂದ. ಮಾನವ ರಾಮ ರಾಮ ಮಾನವ ಕಿಂ ಜೇತ, ಮಾನವನಾಗಿರುವ ಶ್ರೀರಾಮಚಂದ್ರ ಕಿಂ ಮಾಂ ಜೇತ, ನನ್ನನ್ನು ಗೆಲ್ಲುವ ಸಾಮರ್ಥ್ಯ ಇದೆಯಾ ಅವನಿಗೆ? ಕ್ಷುದ್ರೈ ಶಾಖಾ ಮೃಗೈ ವೃತಃ, ಈಗ ಅವನು ಕಪಿಗಳನ್ನೇ ಸೇನೆಯನ್ನಾಗಿ ಹೊಂದಿಕೊಂಡು ಬಂದ. ಕ್ಷುದ್ರ ಪ್ರಾಣಿಗಳೆಲ್ಲ ನೋಡಿ, ಒಂದ್ಸರ್ತಿ ತಲೆ ಒಳಗೆ ಭ್ರಮೆ ಅಥವಾ ಒಂದು ಮೋಹ ಕವಿದ್ರೆ ಹೇಗಿರುತ್ತೆ ಅಂತ. ಜನಸ್ಥಾನದಲ್ಲಿ ಖರ, ತ್ರಿಶಿರ, ದೂಷಣ ಎಲ್ಲ ಮಾಯಾವಿಗಳೇ ಇದ್ದದ್ದು. ಅದರ ಜೊತೆಗೆ 14,000 ಅತ್ಯಂತ ಬಲಿಷ್ಠರಾದ ಸೇನಾಧಿಪತಿಗಳ ಗುಂಪು. ಕೇವಲ ಅವರು ಒಬ್ಬೊಬ್ರು ಸೇವಕರಲ್ಲ, ಅವರು ಸೇನಾಧಿಪತಿಗಳ ಗುಂಪು. ಅದು 14,000 ಜನ. ಅಷ್ಟು ಜನರನ್ನ ರಾಮ ಒಬ್ಬನೇ ಹೊಡೆದು ಹಾಕಿದ್ದಾನೆ ಅಂತಂದಾಗ್ಲೂ ಕೂಡ ಅವನಿಗೆ ರಾಮನ ಬಲದ ಮೇಲೆ ಸಂದೇಹ. ವಾಲಿಯನ್ನ ಸೋಲಿಸುವಾಗ ಅಥವಾ ವಾಲಿಯನ್ನ ಕೊಲ್ಲುವಾಗ ಅಲ್ಲೂ ಕೂಡ ಅವನ ಅದರ ಪೂರ್ವದಲ್ಲಿ ಬಾಣದಿಂದ ಮರಗಳನ್ನ ಕತ್ತರಿಸಿದ್ದು, ದುಂದುಲಿಯ ಯಾರದು ದುಂದುಭಿಯ ಶರೀರವನ್ನ ಬೆರಳ ತುದಿಯಿಂದ ಎಸೆದದ್ದು, ಇದೆಲ್ಲ ಅವನಿಗೆ ಕಿವಿಗೆ ಬಿದ್ದಿದ್ರು ಅದನ್ನ ಲೆಕ್ಕಕ್ಕೆ ತಗೊಳ್ಳಿಕ್ಕೆ ರೆಡಿ ಇಲ್ಲ ಅವನು. ಅಂದ್ರೆ ತಾನು ಅದನ್ನು ಮೀರಿ ನಿಂತವ ಅಂತ. ಎರಡನೇದ್ದು ಶಾಖಾಮೃಗೈಹಿ ಕ್ಷುದ್ರೈಹಿ ಅಂತಾನೆ. ಇದೇ ಕೆಲವು ದಿನಗಳ ಹಿಂದೆ ಹನುಮಂತ ಬಂದು ಅವನ ಎದುರುಗಡೆನೆ ನಿಂದು ಅವನಿಗೇನೆ ಎಚ್ಚರಿಕೆ ಕೊಟ್ಟು ಹೊರಟು ಹೋಗುವಾಗ ಕೊಟ್ಟ ಬಾಲದ ಬೆಂಕಿಯನ್ನ ಮರಳಿ ಒಪ್ಪಿಸಿ ಇಡೀ ಲಂಕೆಯನ್ನೇ ಸುಟ್ಟು ಹೋದಾಗಲೂ ಇಡೀ ಅಶೋಕ ವನವನ್ನೇ ಧ್ವಂಸಗೈದಿದ್ದಾನೆ. ಆಗ ಅವನ ಎದುರುಗಡೆ ಬಂದಂತಹ ಕಪಿಗಳ ಸೇನೆ ಅಂದ್ರೆ ರಾಕ್ಷಸರ ಸೇನೆಯಲ್ಲಿ 1/3 ಭಾಗವನ್ನ ಅಕ್ಷಕುಮಾರನ ಜೊತೆಗೆ ನುಂಗಿ ನೊಣೆದಿದ್ದಾನೆ. ಇಷ್ಟಾಗಿಯೂ ಕ್ಷುದ್ರ ಅಂತ ಬೈತಾನೆ. ಈ ಮೋಹ ಕವಿದಾಗ ತನ್ನ ಎದುರುಗಡೆನೆ ಒಂದು ಸತ್ಯ ಇಷ್ಟು ಸ್ಪಷ್ಟವಾಗಿ ನಿಚ್ಚಳವಾಗಿ ಬೆತ್ತಲೆಯಾಗಿ ನಿಂತಿದ್ರು ಕೂಡ ಅದೇನು ಅಂತ ಗುರುತಿಸುವ ತಾಕತ್ತಿಲ್ಲದಂತೆ ಬೆಪ್ಪು ತಕಡಿಯ ಹಾಗೆ ಮಾತಾಡ್ತಾ ಇದ್ದಾನೆ. ಕಥಂ ಮಾಂ ಜೇಷ್ಯತಿ, ಅವನಿಗಾಗತ್ತಾ ನನ್ನನ್ನು ಗೆಲ್ಲಿಕ್ಕೆ? ಮಾನವ ಕ್ಷುದ್ರ ಕಪಿಗಳು ಇದನ್ನಿಟ್ಕೊಂಡು ಗೆಲ್ತೇನೆ ಅಂತ ಅನ್ನುವ ಭ್ರಮೆಯಲ್ಲಿದ್ದಾನೆ ಅಂತ ಮಾವನನ್ನ ಬೈತಾನೆ. ನ ಅನುರೂಪ ನಾನುರೂಪ ಸವರ್ಣ ದೀರ್ಘ, ಅನುರೂಪ ಪುಲ್ಲಿಂಗ ಪ್ರಥಮ ಏಕ ಇತಿ ಅವ್ಯಯ, ತ್ಯಕ್ತಃ ತಪ್ರತ್ಯಂತ ಶಬ್ದ ಪುಲ್ಲಿಂಗ ಪ್ರಥಮ ಏಕ, ಪಿತ್ರ ಋಕಾರಾಂತ ಪುಲ್ಲಿಂಗ ತೃತೀಯ ವಿಭಕ್ತಿ ಏಕವಚನ ಪುಲ್ಲಿಂಗ, ದೀನಃ ಪುಲ್ಲಿಂಗ ಪ್ರಥಮ ಏಕ, ವನಂ ದ್ವಿತೀಯ ಏಕ, ಗತಃ ತಪ್ರತ್ಯಂತ ಶಬ್ದ ಪುಲ್ಲಿಂಗ ಪ್ರಥಮ ಏಕ, ಜೇತ ಋಕಾರಾಂತ ಪುಲ್ಲಿಂಗ ಪ್ರಥಮ ಏಕ, ಜೇತ ಜೇತಾರೌ ಜೇತಾರಃ. ಅಥವಾ ಇಲ್ಲಿ ಜೇತ ಅಂದ್ರೆ ಲುಟ್ ಪ್ರಯೋಗ. ಜೇತ ಜೇತಾರೌ ಜೇತಾರಃ, ಜೇತಾ ಜೇತಾಸಿ ಜೇತಾಸ್ಥಃ, ಜೇತಾಸ್ಥ ಜೇತಾಸ್ಮಿ ಜೇತಾಸ್ವಃ ಜೇತಾಸ್ಮಃ. ಇದು ಭವಿಷ್ಯದ ಅರ್ಥದಲ್ಲಿ ಬರುವ ಪ್ರಯೋಗ. ಕಿಂ ಮಾಂ ಜೇಷತಿ ಅಂತ ಅರ್ಥ. ಅದು ಜೇತ ಅಂತ ಋಕಾರಾಂತವಾದ ಶಬ್ದದ ಕಾಣುತ್ತೆ, ಆದ್ರೆ ಇಲ್ಲಿ ಕಿಂ ಮಾಂ ಜೇತ, ಅವನ್ನ ನನ್ಗೆ ಗೆಲ್ಲಬಲ್ಲನೆ ಅಂತ ಅದು ಕ್ರಿಯಾಪದದ ರೂಪ. ಭವಿತಾ ಇದ್ದ ಹಾಗೆ, ಭವಿತಾ ಭವಿತಾರೋ ಭವಿತಾರಃ, ಭವಿತಾಸಿ ಭವಿತಾಸ್ಥಃ ಭವಿತಾಸ್ಥ, ಭವಿತಾಸ್ಮಿ ಭವಿತಾಸ್ವಃ ಭವಿತಾಸ್ಮಃ ಅಂತ ರೂಪ. ಅದು ಕಿಂ ಅನ್ನೋದು ಪ್ರಶ್ನಾರ್ಥಕವಾದದ್ದು, ಅವ್ಯಯ. ಮಾನವ ಪುಲ್ಲಿಂಗ ಪ್ರಥಮ ಏಕ, ರಾಮ ಪುಲ್ಲಿಂಗ ಪ್ರಥಮ ಏಕ, ಕ್ಷುದ್ರೈಹಿ ತೃತೀಯ ವಿಭಕ್ತಿ ಏಕವಚನ ಬಹುವಚನ, ಶಾಖಾಮೃಗೈಹಿ
ಮತ್ತೆ ಅದು ಕೂಡ ಶಾಖಾಮೃಗ ಅಂದ್ರೆ ಕಪ್ಲವಂಗಮ ಕಪಿಭಿಹಿ ತೃತೀಯ ವಿಭಕ್ತಿ ಬಹುವಚನ ವೃತಃ ತ ಪ್ರತ್ಯಯ ಅಂತ ಶಬ್ದ ಪುಲ್ಲಿಂಗ ಪ್ರಥಮ ಏಕ ವೃತ ಅನ್ನೋದು ವೃಣ್ಯವರಣೆ ತ. ಸ್ವಾತಿ ಅವ್ರು ಹೇಳಿ. ಏಕ ಏವ ಕ್ಷಿಪೇದ್ರಾಮಂ. ದೀಪಾ ಅವ್ರು ಹೇಳಿ. ಏಕ ಏವ ಕ್ಷಿಪೇದ್ರಾಮನ್ ರಾಮಂ. एक एव क्षिपेद्रामम् एक एव क्षिपेद्रामम् जम्भारिस्तम्भनो भुज जम्बारिस्तम्भनो भुज जम्बारिस्तम्भनो भुज भुजैरेकोनविंशद्भिः भुजैरेको निंशब्दि भुजैरेके रेकोनविंशब्दि कृत्यं नैवोपलक्ष्यते. कृत्यं नैवोपलेक्ष्यते कृत्यं नैवोपलेक्ष्यते ಜಂಭಾರಿ ಅಂತಂದ್ರೆ ಇಂದ್ರನ ಹೆಸರದು. ಜಂಭ ಅನ್ನುವ ರಾಕ್ಷಸನನ್ನ ಕೊಂದವನು ಅಂತ ಅವನಿಗೆ ಹೆಸರು ಜಂಭಾರಿ. ಜಂಭಶಾಸನ ಅಂತ ಕರೀತಾರೆ, ಪಾಕಶಾಸನ ಅಂತ ಕರೀತಾರೆ, ಬಲಶಾಸನ ಅಂತ ಕರೀತಾರೆ. ಹೀಗೆ ಜಂಬ, ಬಲ, ಶಾಕ ಅನ್ನುವ, ಪಾಕ ಅನ್ನುವ ಅನೇಕ ರಾಕ್ಷಸರನ್ನ ಸಂಹಾರ ಮಾಡಿದ್ದಾನೆ. ಅದರಿಂದಾಗಿ ಜಂಭಾರಿ ಆದಂತಹ ಇಂದ್ರನನ್ನು ಸ್ತಂಭನ ಅಂದ್ರೆ ಸ್ಟ್ಯಾಚು, ಸ್ಥಿರವಾಗಿರಿಸುವುದು. ಇಂದ್ರನನ್ನೇ ಅಲುಗಾಡದಂತೆ ನಿಲ್ಲಿಸಬಲ್ಲ ನನಗೆ ಒಂದೇ ಭುಜ ಸಾಕು. ರಾಮನನ್ನು ನಾನು ಎತ್ತಿ ಎಸಿತೇನೆ. ಏಕ ಏವ ರಾಮಂ ಏಕ ಏವ ಭುಜ, ಒಂದೇ ಭುಜವು. ಅದೆಂತ ಭುಜ? ಜಂಬಾರಿ ಸ್ತಂಭನ ಭುಜ ಏಕ ಏವ ರಾಮಂ ಕ್ಷಿಪೇತ್, ರಾಮನನ್ನು ಎತ್ತಿ ಎಸಿಯತ್ತೆ. ಭುಜೈಹಿ ಏಕೋನವಿಂಶದ್ಭಿಃ ಕೃತ್ಯಂ ನೈವೋಪಲಕ್ಷ್ಯತೆ, ಇನ್ನುಳಿದ 19 ಭುಜಗಳಿಂದ ಏನು ಕೆಲಸ ಮಾಡಬೇಕು ಅನ್ನುವುದೇ ಅದಕ್ಕೆ ಕೆಲಸ ಸಿಗದೆ ಸುಮ್ಮನಾಗಿ ಬಿಡ್ತಾವೆ. 19 ಏಕೋನವಿಂಶತ್ ಅಂದ್ರೆ 19 ಏಕೋನವಿಂಶದ್ಭಿಃ ಭುಜೈಹಿ, 19 ಭುಜಗಳಿಂದ ಏನ್ ಮಾಡ್ಲಿಕ್ಕಿದೆ ಅಂತ ಕೇಳಿದ್ರೆ ಏನು ಮಾಡ್ಲಿಕ್ಕಿಲ್ಲ. ಕೃತ್ಯಂ ನೈವೋಪಲಕ್ಷ್ಯತೆ, ಏನೂ ಕೆಲಸ ಕಾಣಲ್ಲ. ಬರ್ರಿ ಒಂದು ಕೈಯಿಂದಲೇನೆ ರಾಮನನ್ನ ಎತ್ತಿ ಎಸೆದ ಮೇಲೆ ಉಳಿದ 19 ತೋಳುಗಳಿಗೆ ಕೆಲಸವೇ ಇಲ್ಲ, ಸುಮ್ಮನಿರ್ಬೇಕಾಗುತ್ತೆ ಪಾಪ ಅಂತ ತನ್ನ ಹೊಗಳಿಕೆಯ ಪರಮಾವಧಿಯನ್ನ ತಾನೇ ಎತ್ತರದ ಹಾದಿಯಲ್ಲಿ ಹೊಗಳಿಕೊಳ್ತಾ ಇದ್ದಾನೆ. ಏಕಃ ಪುಲ್ಲಿಂಗ ಪ್ರಥಮ ಏಕ, ಏವ ಪುಲ್ಲಿಂಗ ಅವ್ಯಯ, ಏವ ಅನ್ನೋದು ಅವ್ಯಯ. ಕ್ಷಿಪೇತ್ ಕ್ಷಿಪು ನಿರಸನೆ ವಿಧಿಲಿಂಗ ಪ್ರಥಮ ಏಕ. ಕ್ಷಿಪೇತ್ ಕ್ಷಿಪೇತಾಂ ಕ್ಷಿಪೇಯುಃ. ರಾಮಂ ದ್ವಿತೀಯ ಏಕ. ಜಂಭಸ್ಯ ಅರಿಹಿ ಜಂಭಾರಿಹಿ, ಜಂಭಾರಿಂ ಸ್ತಂಭಯತೀತಿ ಜಂಭಾರಿ ಸ್ತಂಭನಃ. ಭುಜಃ ಪುಲ್ಲಿಂಗ ಪ್ರಥಮ ಏಕ, ಸ್ತಂಭನಃ ಪುಲ್ಲಿಂಗ ಪ್ರಥಮ ಏಕ, ಭುಜೈಃ ತೃತೀಯ ಬಹು. ಏಕೋನವಿಂಶದ್ಭಿಃ ಏಕೋನವಿಂಶದ್ಭಿಃ ಪ್ರಥಮ ತೃತೀಯ ವಿಭಕ್ತಿ ಬಹುವಚನ. ಕೃತ್ಯಂ ಕೆಲಸವು ನಪುಂಸಕಲಿಂಗ ಪ್ರಥಮ ಏಕ. ನ ಏವ ಎರಡು ಅವ್ಯಯ. ನ ಐವ ನೈವ ವೃದ್ಧಿ ಸಂಧಿ. ಉಪಲಕ್ಷ್ಯತೆ ಉಪಲಕ್ಷ್ಯತೆ ಉಪಲಕ್ಷ್ಯೇತೆ ಉಪಲಕ್ಷ್ಯಂತೆ. ಏನು ಕೆಲಸ ಕಾಣಿಸ್ತಿಲ್ಲ ಅಂತ ಹೇಳಿದಾಗ ಅದಕ್ಕೆ ಮುಂದೇನಾಯ್ತು, ಏನು ಇನ್ನೂ ತನ್ನ ಮಹತ್ವವನ್ನ ಹೇಳಿಕೊಳ್ತಾನೆ ಅನ್ನೋದನ್ನು ನೋಡೋಣ.
ಸುಧಾ ಅವ್ರು ಹೇಳಿ. ಮಂತ್ರೈರಲಮಲಂ ಹಂತ ಮಂತ್ರೈರಲಮಲಂ ಹಂತ ಮಂತ್ರೈರಲಮಲಂ ಹಂತ ಪ್ರಹಸ್ತ ಪ್ರತಿಗಮ್ಯತಾಂ ಪ್ರಹಸ್ತ ಪ್ರತಿಗಮ್ಯತಾಂ ಪ್ರಹಸ್ತ ಪ್ರತಿಗಮ್ಯತಾಂ ಸನ್ನಹ್ಯತಾಂ ಪ್ರತಿದ್ವಾರಂ ಸನ್ನಹ್ಯತಾಂ ಪ್ರತಿದ್ವಾರಂ ಸನ್ನಹ್ಯತಾಂ ಪ್ರತಿದ್ವಾರಂ ಈಯತಾಂ ಬಲಿಭಿರ್ಯುಧೇ ಸ್ಥೀಯತಾಂ ಬಲಿಭಿರ್ಯುಧೇ ಸ್ಥೀಯತಾಂ ಬಲಿಭಿರ್ಯುಧೇ ಮಂತ್ರೈಃ ಅಲಮಲಂ ಹಂತ ಹಂತ ಅಂದ್ರೆ ಅದು ಬಹಳ ಖುಷಿಯಿಂದ. ಪ್ರಹಸ್ತ ಮಂತ್ರೈಃ ಅಲಮಲಂ ಪ್ರತಿಗಮ್ಯತಾಂ. ಈ ಒಬ್ಬೊಬ್ರೆ ಹಿರಿಯರು ಬರುದು, ಉಪದೇಶ ಮಾಡುದು, ಹಾಗೆ ಮಾಡ್ಬೇಡ ಹೇಳುದು, ಹೀಗ್ ಮಾಡ್ಬೇಡ ಹೇಳುದು ಕೇಳಿ ಸಾಕಾಯ್ತು ನನಗೆ. ಇನ್ಯಾವ ಚರ್ಚೆಯೂ ಬೇಡ, ಇನ್ಯಾವ ಮಂತ್ರಾಲೋಚನೆಯೂ ಬೇಡ. ನೇರ ಯುದ್ಧದ ವೇದಿಕೆಗೆ ಹೊರಡುದಷ್ಟೇ, ಸೀದಾ ಯುದ್ಧಕ್ಕೆ ಹೋಗುದು, ಬೇರೆ ಏನು ಪ್ರಶ್ನೆಯೇ ಮಾಡ್ಲಿಕ್ಕಿಲ್ಲ. ಪ್ರತಿಗಮ್ಯತಾಂ ಪ್ರತಿದ್ವಾರಂ ಸನ್ನಹ್ಯತಾಂ ಬಲಿಭಿಃ ಯುದ್ಧೇ ಸ್ಥೀಯತಾಂ. ಈ ಗುಪ್ತ ಪರಿಭಾಷಣೆಗಳಿಂದ ವೇದಿಕೆ ತುಂಬಿ ಹೋಯ್ತು, ಸಾಕಾಯ್ತು. ಎಲ್ರು ಉಪದೇಶ ಮಾಡೋರೆ, ಕೆಲಸ ಮಾಡೋರು ಯಾರಿಲ್ಲ, ಬರೀ ಬಾಯಿ ಬಡುಕರು. ಸಾಕ್, ಪ್ರಹಸ್ತ ನಿಲ್ಸು, ಇನ್ನು ಯಾವ ಮೀಟಿಂಗು ಇಲ್ಲ, ಸೀದಾ ಯುದ್ಧದ ಕ್ಷೇತ್ರದಲ್ಲೇ ನಮ್ಮ ಹೋರಾಟ. ಪ್ರಹಸ್ತ ಪ್ರತಿಗಮ್ಯತಾಂ, ರಾಕ್ಷಸರ ಜೊತೆಗೆ ಬಲಿಭಿಹಿ ಯುಧೇ ಪ್ರತಿಗಮ್ಯತಾಂ, ಯುದ್ಧಕ್ಕಾಗಿ ಸೇನೆಯ ಜೊತೆಗೆ ಹೊರಡುವುದಾಗಲಿ. ಸನ್ನಹ್ಯತಾಂ, ಸಿದ್ಧವಾಗಲಿ, ಅಂದ್ರೆ ಯುದ್ಧಕ್ಕೆ ಸನ್ನಾಹವಾಗಲಿ. ಸನ್ನಾಹ ಅಂದ್ರೆ ಸಿದ್ಧತೆ, ಯುದ್ಧಕ್ಕೆ ಸನ್ನಾಹ ನಡೆಯಲಿ. ಯಾವ ಚಿಂತೆಯೂ ಬೇಡ, ಏನಾಗುತ್ತೆ ಹೇಗಾಗುತ್ತೆ ಅಂತ ಯೋಚನೆ ಬೇಡ. ಪ್ರತಿದ್ವಾರಂ, ಪ್ರತಿಯೊಂದು ದ್ವಾರದಲ್ಲೂ ಕೂಡ ಸೇನೆ ಇರಬೇಕು. ಪ್ರತಿದ್ವಾರಂ ಸ್ಥೀಯತಾಂ, ಎಲ್ಲ ರಾಕ್ಷಸರು ಕೂಡ ಬೇರೆ ಬೇರೆ ದಿಕ್ಕಿನಲ್ಲಿ ತನಗೆ ಕೊಟ್ಟಿರುವ ಜಾಗದಲ್ಲಿ ನೆಲೆ ನಿಲ್ಲಬೇಕು. ಅಂದ್ರೆ ಅವನು ಆಗ್ಲೇ ಯುದ್ಧಕ್ಕೆ ಬೇಕಿರುವಂತಹ ಸಿದ್ಧತೆ ಮಾಡ್ಕೊಳ್ಬೇಕು ಅಂತ ಸಿದ್ಧವಾಗ್ಬಿಟ್ಟಿದ್ದಾನೆ. ಆದ್ರಿಂದಾಗಿ ಪ್ರತಿದ್ವಾರಂ ದ್ವಾರಂ ದ್ವಾರಂ ಪ್ರತಿದ್ವಾರಂ ಸ್ಥೀಯತಾಂ, ಎಲ್ಲ ದ್ವಾರಗಳಲ್ಲೂ ಯಾರು ಒಳಗೆ ಒಂದು ಹನಿ, ಒಂದು ಕಪಿ ಹುಳ ಕೂಡ ಒಳಗೆ ಪ್ರವೇಶ ಮಾಡಬಾರದು. ಅಷ್ಟೇ, ಇನ್ನು ಮಾತು ಸಾಕು, ಕೆಲಸ ಬೇಕು ಅಂತ ಸೀದಾ ಹೊರಡುವ ಮಾತಾಡ್ತಾನೆ. ಮಂತ್ರೈಹಿ, ತೃತೀಯ ವಿಭಕ್ತಿ ಬಹು. ಅಲಂ ಅಲಂ, ಈ ಅಲಂ ಶಬ್ದ ಬಂದಾಗ ತೃತೀಯ ವಿಭಕ್ತಿ ಬರುತ್ತೆ ಅಂತ. ಸಾಕು ಸಾಕು, ಮಾತುಗಳಿಂದ ಮುಕ್ತವಾಗಲಿ, ಮಾತುಗಳು ಸಾಕಾಗಲಿ, ಮಾತುಗಳಿಂದ ಕೇಳಿ ಕೇಳಿ ಪರ್ಯಾಪ್ತ ಅಂದ್ರೆ ಬೇಕಾದಷ್ಟಾಯ್ತು, ಸಾಕು ಅಂತ, ಇನ್ನು ಬೇಡ ಅಂತ. ಅಲಂ ಅಲಂ ಅನ್ನೋದು ಅವ್ಯಯ. ಅಲಂ ಅನ್ನುವುದು ಸಾಕು ಅನ್ನುವ ಅರ್ಥದಲ್ಲಿ ಬಂದಾಗ ತೃತೀಯ, ಬೇಕಾದಷ್ಟಾಯ್ತು ಅನ್ನುವ ಅರ್ಥದಲ್ಲಿ ಬಂದಾಗ ಎರಡೂ ಅರ್ಥ ಇದೆ ಅಲಂ ಶಬ್ದಕ್ಕೆ, ಆಗ ಚತುರ್ಥಿ ಬರುತ್ತೆ ಅಂತ ನಿಯಮ. ಈಗ ದೇವೇಭ್ಯ ಅಲಂ, ಈ ರಾಕ್ಷಸರನ್ನು ಕೊಲ್ಲಿಕ್ಕೆ ದೇವತೆಗಳಿಗೆ ಈ ವಿಷ್ಣು ಸಾಕ್ರಿ. ಅವನು ಇಲ್ಲಿ ಸಾಕು ಅಂದ್ರೆ ಅವನು ಬೇಡ ಅಂತ ಅರ್ಥ ಅಲ್ಲ. ಇಲ್ಲಿ ಸಾಕು ಅಂದ್ರೆ ಇವನು ಜಬರ್ದಸ್ತ್ ಇದ್ದಾನೆ, ಇವನು ಯುದ್ಧ ಮಾಡಿದ್ರೆ ಗ್ಯಾರಂಟಿ ನಾವು ಗೆದ್ದೇ ಗೆಲ್ತೇವೆ ಅಂತನ್ನುವಂತಹ ಒಂದು ವಿಶ್ವಾಸದ ಧೈರ್ಯದ ಮಾತು. ಅದನ್ನ ಅಲಂ ಅನ್ನೋ ಶಬ್ದ ಹೇಳುತ್ತೆ. ಹಂತ, ಅದು ಅಯ್ಯೋ ಅಂತ ಒಂದು ಅರ್ಥದಲ್ಲಿದೆ. ಇಲ್ಲಿ ಹಂತ ಅನ್ನೋದು ಖುಷಿಯಿಂದ ಸಾಗು, ಇನ್ನು ಯುದ್ಧಕ್ಕೆ ಹೊರಡುದಷ್ಟೇ. ಪ್ರಹಸ್ತ ಸಂಬೋಧನೆ ಅದು. ಪ್ರತಿಗಮ್ಯತಾಂ, ಗಮ್ಯತಾಂ ಗಮ್ಯೇತಾಂ ಗಮ್ಯಂತಾಂ, ಗಮಲ್ಗತೌ ಲೋಟ್ ಕರ್ಮಣಿ ಪ್ರಯೋಗ, ಪ್ರಥಮ ವಿಭಕ್ತಿ ಏಕವಚನ. ಸನ್ನಹ್ಯತಾಂ, ನಹ ಬಂಧನೆ ಅಂತ ಧಾತು. ಸನ್ನಾಹ ಅನ್ನೋದು ಹೊರಡುದು ಅನ್ನೋ ಅರ್ಥಕ್ಕೆ ಬರುತ್ತೆ. ಸನ್ನಹ್ಯತೆ ಅದರ ಲೋಟ್ಲಕಾರ. ಸನ್ನಹ್ಯತಾಂ ಸನ್ನಹ್ಯೇತಾಂ ಸನ್ನಹ್ಯಂತಾಂ. ಪ್ರತಿದ್ವಾರಂ, ದ್ವಾರಂ ದ್ವಾರಂ ಅವ್ಯಯೀಭಾವ ಸಮಾಸ. ಪ್ರತಿದ್ವಾರಂ
ಸ್ಥೀಯತಾಂ ಷ್ಠಾಗತಿ ನಿವೃತ್ತೌ ಅದರ ಕರ್ಮಣಿ ಪ್ರಯೋಗದ ಲೋಟ್ಲಕಾರದ ಪ್ರಥಮ ಪುರುಷದ ಏಕವಚನದ ರೂಪ ಸ್ಥೀಯತಾಂ ಬಲಿಭಿಹಿ. ಬಲಿಗಳು ಅಂದ್ರೆ ರಾಕ್ಷಸರು. ಬಲದ ಗುಂಪಿಗೆ ಅಂದ್ರೆ ಬಲ ಅಂದ್ರೆ ಸೈನ್ಯವನ್ನ ಸಿದ್ಧಪಡಿಸಿದವರು, ಸೈನ್ಯವನ್ನ ಹೇಗೆ ಯುದ್ಧಕ್ಕಾಗಿ ಹೊರಡಬೇಕು ಅಂತ ಅವರನ್ನ ಆದೇಶಿಸುವವರು. ಯಾರೋ ಸಣ್ಣ ಪುಟ್ಟ ರಾಕ್ಷಸರನ್ನು ಇಡಬೇಡಿ ಅಲ್ಲಿ. ಬಲಿಭೀಹಿ ಸ್ಥೀಯತಾಂ, ಪ್ರತಿಯೊಂದು ದ್ವಾರದಲ್ಲೂ ಕೂಡ ಅತ್ಯಂತ ಬಲಿಷ್ಠರಾದ ರಾಕ್ಷಸರ ಸೇನೆ ನಿಂತಿರಬೇಕು. ಪ್ರತಿ ದ್ವಾರಂ ಸ್ಥೀಯತಾಂ. ಲೋಟ್ ಪ್ರಥಮ ಏಕ, ಬಲಿಭಿಹಿ ತೃತೀಯ ಬಹು, ಯುಧೇ ಅಂದ್ರೆ ಯುದ್ಧಕ್ಕಾಗಿ ಚತುರ್ಥಿ ವಿಭಕ್ತಿ ಏಕವಚನ, ಯುದ್ಧ ಅಂತ ಪ್ರಥಮ ವಿಭಕ್ತಿ ಏಕವಚನ, ಯುತ್ ಅಂತ ಶಬ್ದ, ಯುಧೌ ಯುಧಃ, ಯುಧಂ ಯುಧೌ ಯುಧಃ, ಯುಧಾ ಯುದ್ಭ್ಯಾಂ ಯುದ್ಭಿಃ, ಯುಧೇ ಯುದ್ಭ್ಯಾಂ ಯುದ್ಭ್ಯಃ, ಯುಧಃ ಯುದ್ಭ್ಯಾಂ ಯುದ್ಭ್ಯಃ, ಯುಧಃ ಯುಧೋಃ ಯುಧಾಂ, ಯುಧಿ ಯುಧೋಃ ಯುತ್ಸು ಅಂತ ರೂಪ ಆಗುತ್ತೆ. ಇದು ಸ್ತ್ರೀಲಿಂಗದ ಚತುರ್ಥಿ ಭಕ್ತಿ ಏಕವಚನದ ರೂಪ ಯುಧೇ ಅಂತ. ಅಂದ್ರೆ ಹೊರಗಿನಿಂದ ಯಾರು ಒಳಕ್ಕೆ ಬರದ ಹಾಗೆ ಕವಚ ಒಂದು ರಕ್ಷಣಾ ಕವಚವನ್ನ ಮಾಡಿ, ಸನ್ನಾಹ ಅನ್ನೋದು ಆ ರೀತಿ ಕವರ್ ಮಾಡಿ ಅಂತ ಅರ್ಥ. ಬಂಧಿಸ್ಬೇಕು, ಹೊರಗಿಂದ ಯಾರು ಒಳಕ್ಕೆ ಬಾರದಂತೆ ತಡೆ ಹಿಡಿಯುವ ಶೀಲ್ಡ್. ದ್ವಾರ ರಕ್ಷೆಗೋಸ್ಕರ ಎಲ್ಲರೂ ಕೂಡ ಗಟ್ಟಿಯಾಗಿ ನಿಂತ್ಕೊಳ್ಳಿ. 4 ದಿಕ್ಕುಗಳಲ್ಲಿ, ಪ್ರತಿ ದ್ವಾರ ಅಂದ್ರೆ 4 ದಿಕ್ಕುಗಳಲ್ಲಿ ಶತ್ರುಗಳು ಒಳಗೆ ಬಾರದಂತೆ ನಿರೋಧ ಮಾಡುವ, ಅವರನ್ನ ನಿಗ್ರಹಿಸುವ ದ್ವಾರ ರಕ್ಷಣೆಯ ಮಹಾ ಕಾರ್ಯವನ್ನ ಎಲ್ಲರೂ ನಡೆಸಿ. ಅವ್ರು ಒಳಗೆ ಬರ್ಲಿಕ್ಕೆ ಆಗದೆ ಇದ್ರೆ ಏನು ಮಾಡ್ಲಿಕ್ಕಾಗಲ್ಲ. ಅಷ್ಟೇ ನಾವು ತಡಿಬೇಕಾದ್ದೇನು ಅಂದ್ರೆ ದ್ವಾರದಲ್ಲಿ ಒಳಗೆ ಬಾರದಂತ ಅವ್ರಿಗೇನ್ ಗೋಡೆ ಭೇದಿಸಿ ಒಳಗೆ ಬರ್ಲಿಕ್ಕೆ ಆಗುದೇ ಇಲ್ಲ. ಒಳಗೆ 4 ತರದ ರಕ್ಷಾ ಕವಚಗಳಿವೆ. ಅರಮನೆಗೆ ಬರ್ಬೇಕಾದ್ರೆ ಒಂದು ಪಾರ್ವತೇಯ, ಒಂದು ನಾದೇಯ, ಒಂದು ಆಗ್ನೇಯನ ಏನೋ ಒಂದಿದೆ, ಇನ್ನೊಂದು ಮಾಯ. 3 ನ್ಯಾಚುರಲ್, ಒಂದು ಅನ್ಯಾಚುರಲ್. ನ್ಯಾಚುರಲ್ 3 ಅವರು ದಾಟಿದ್ರು ಕೂಡ ಮಾಯಾ ಸರಪಳಿಯನ್ನು ಅವರು ಮೀರಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ನಾವು ಮೊದ್ಲು ಮಾಡಬೇಕಾದ್ದು ಯುದ್ಧದಲ್ಲಿ ಗೆಲುವು ಎಲ್ಲಿಗೆ ಅಂದ್ರೆ ಅವರನ್ನ ಒಳಕ್ಕೆ ಬರದಂತೆ ತಡೆಯುವುದು. ಈ ಕೆಲಸ ಒಂದು ಗಟ್ಟಿ ಮಾಡಿದ್ರೆ ಉಳಿದಿದ್ದೆಲ್ಲ ಸಮಸ್ಯೆನೇ ಇಲ್ಲ. ಅದರಿಂದ ಎಲ್ಲರೂ ಕೂಡ ಫಸ್ಟ್ ಪ್ರಿಫರೆನ್ಸ್ ಅಟ್ಯಾಕಿಂಗ್ ಪೊಸಿಷನ್ಗೆ ಹೋಗೋದಕ್ಕಿಂತ ಮುಂಚೆ ಡಿಫೆನ್ಸ್ ಗಟ್ಟಿಯಾಗಿ ಮಾಡಿ. ನಾವು ಡಿಫೆನ್ಸ್ ಗಟ್ಟಿ ಆದ್ರೆ ಅವ್ರಿಗೆ ಮುಂದೆ ಅಟ್ಯಾಕ್ ಮಾಡ್ಲಿಕ್ಕೆ ಏನು ವಿಷಯನೇ ಇರುವುದಿಲ್ಲ ಅಂತ. ಹೀಗೆ ತನ್ನ ರಕ್ಷಣಾ ವ್ಯವಸ್ಥೆಯ ಬಗ್ಗೆ ರಾವಣ ಪ್ರಹಸ್ತನಿಗೆ ಈ ಮಾತುಗಳನ್ನ ಹೇಳಿ ಕಳುಹಿಸ್ತಾನೆ. ಮುಂದೇನಾಯ್ತು? ವಿಭೀಷಣನ ಚಾರರೆಲ್ಲ ರಾವಣನ ಬಳಿಗೆ ಬರುವ ಒಂದು ಪ್ರಸಂಗವನ್ನ ಮುಂದೆ ಹೇಳುತ್ತೆ. ಅವ್ರು ಮಾತ್ರ ರಾಮನ ಸೇನೆಯ ಬಲವನ್ನ ಅರಿತು ಹೋಗುವುದೋ, ಅಲ್ಲಿ ವಿಭೀಷಣ ನಾನೂ ಕೂಡ ಗಟ್ಟಿಗನಿದ್ದೇನೆ ಅಂತ ಕಳುಹಿಸಿಕೊಡ್ತಾನೆ. ಅದೇನಾಯ್ತು ಅನ್ನೋದನ್ನ ನಾಳೆಯ ಚಿಂತನೆಯಲ್ಲಿ ನೋಡೋಣ. ಇವತ್ತು ಭಾಗವತ ಇರುವುದಿಲ್ಲ. ನಾಳೆ ಮತ್ತೆ ಈ 46ನೇ ಶ್ಲೋಕದಿಂದ ಅನುಸಂಧಾನ ಮಾಡೋಣ. ಶ್ರೀ ಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಣಮಸ್ತು.